ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಪ್ರಮುಖವಾಗಿ ಗುಲ್ಬರ್ಗಾದಲ್ಲಿ ಹಾಡಹಗಲೇ ನಡೆದ ಶೂಟೌಟ್ ಪ್ರಕರಣದ ವಿವರಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. 3 ಜನ ಪೊಲೀಸ್ ಅಧಿಕಾರಿಗಳಿಗೆ ಗಾಯಗಳಾಗಿವೆ. 3 ಜನ ಕೂಡ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಅವರ ಪೈಕಿ ಒಬ್ಬರನ್ನು ಹೈದರಾಬಾದ್ಗೆ ಸಾಗಿಸಲಾಗಿದೆ. ಇನ್ನಿಬ್ಬರ ದೇಹ ಸ್ಥಿತಿ ಸಮಸ್ಥಿತಿಗೆ ಬರ್ತಾ ಇಲ್ಲ. ವೈದ್ಯರು ಅವರ ಆರೋಗ್ಯವನ್ನು ಕಾಪಾಡೋದಕ್ಕೆ ಹರಸಾಹಸ ಪಡ್ತಾ ಇರುವಂಥದ್ದು. ಇನ್ನು ಪೊಲೀಸರ ಗುಂಡಿಗೆ ಶೂಟರ್ ಮುನ್ನಾ ಅಲಿಯಾಸ್ ಬಾಂಬೆ ಮುನ್ನಾ ಬಲಿಯಾಗಿರುವಂಥ ವರದಿಯ ವಿವರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಅದರ ನಂತರ ಟೆರರಿಸ್ಟ್ಗಳಿಗೆ ಕುರಿತಾದ ಸಣ್ಣದೊಂದು ಸುಳಿವು ಸಿಕ್ಕರೂ ಸಾಕು ಅಂತ ತನಿಖಾಧಿಕಾರಿಗಳು, ತನಿಖಾ ಸಂಸ್ಥೆಗಳು ಬಾಯಿ ತೆರೆದುಕೊಂಡು ಕೂತಿರ್ತವೆ. ಆದರೆ ಯಾಸಿನ್ ಭಟ್ಕಳ್ಗೆ ಸಂಬಂಧಪಟ್ಟಂತೆ, ಆತನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸುಳಿವುಗಳನ್ನು ಕೊಟ್ಟರೆ ಪೊಲೀಸರು ಮಾಹಿತಿದಾರರನ್ನು ಸಪ್ರೆಸ್ ಮಾಡ್ತಾ ಇದ್ದಾರೆ ಅನ್ನುವ ಗಂಭೀರ ಆರೋಪ ಪ್ರಮೋದ್ ಮುತಾಲಿಕ್ರಿಂದ ಕೇಳಿಬಂದಿದೆ. ಆ ವಿಷಯದ ಬಗ್ಗೆ ಸ್ವತಃ ಆರೋಪ ಮಾಡಿದ ವ್ಯಕ್ತಿಯೊಬ್ಬರು ನಮ್ಮ ಜೊತೆಗಿರ್ತಾರೆ. ಇನ್ನು ನ್ಯಾಷನಲ್ ನ್ಯೂಸ್ಗಳ ಲಿಸ್ಟ್ನಲ್ಲಿ ಆಮ್ ಆದ್ಮಿ ಪಕ್ಷ ಪ್ರಶಾಂತ್ ಭೂಷಣ್ ಮಾಡಿದ ಒಂದು ಎಡವಟ್ಟು ಸ್ಟೇಟ್ಮೆಂಟ್ನಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥದ್ದು. ದೆಹಲಿಯ ಅವರ ಕಚೇರಿಯ ಮೇಲೆ ಹಿಂದೂ ಪರ ಸಂಘಟನೆಗಳವರು ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಆ ಘಟನೆಯ ವಿವರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕಳೆದ ರಾತ್ರಿ ನಡೆದಿರುವಂಥ ಒಂದು ಕಳ್ಳತನ, ಸಾಮಾನ್ಯವಾಗಿ ಕಡಿಮೆ ಕಳ್ಳತನ ಆದಾಗ ಜಾಸ್ತಿ ಕಳ್ಳತನ ಆಗಿದೆ ಅಂತ ಹೇಳ್ಕೊಳ್ಳೋದನ್ನು ನೀವು ನೋಡಿದ್ದೀರಿ. ಆದರೆ ಈ ಪ್ರಕರಣದಲ್ಲಿ ಕಳ್ಳತನ ತುಂಬ ದೊಡ್ಡ ಮಟ್ಟದಲ್ಲಾಗಿದೆ. ಆದರೆ ಕಂಪ್ಲೇಂಟ್ ಕೊಡ್ತಾ ಇರೋರು ನಮ್ಮ ಮನೆಯಲ್ಲಿ ಅಷ್ಟೊಂದು ದುಡ್ಡು ಹೋಗಿಲ್ಲ ಅಂತ ಹೇಳ್ತಿದ್ದಾರಾ ಅನ್ನುವಂಥ ಸಂಶಯಗಳು ಬರ್ತಾ ಇವೆ. ಇನ್ನು ಸೈಕೋ ಜೈಶಂಕರ್ನನ್ನು ಮತ್ತೆ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂಥ ವಿವರಗಳನ್ನು ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಕೊಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಗುಲ್ಬರ್ಗಾದಲ್ಲಿ ನಡೆದಿರುವಂಥ ಶೂಟೌಟ್, ಬಾಂಬೆ ಮುನ್ನಾ ಅಲಿಯಾಸ್ ಮುನ್ನಾ ಶೂಟರ್ನನ್ನು ಅರೆಸ್ಟ್ ಮಾಡೋದಕ್ಕೆ ಇವತ್ತು ಗುಲ್ಬರ್ಗಾದ ಪೊಲೀಸರು ಆತನ ಮನೆಗೆ ತೆರಳಿದ್ರು. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ನ ಪೊಲೀಸರು ಛೋಟಾ ಬಾವಡಿ ಅನ್ನುವಂಥ ಪ್ರದೇಶದಲ್ಲಿರುವ ಬಾಂಬೆ ಮುನ್ನಾನ ಮನೆಗೆ ತೆರಳಿದ್ರು. ಯಾವುದೋ ಒಬ್ಬ ಸಾಮಾನ್ಯ ಕಳ್ಳನನ್ನು ಅರೆಸ್ಟ್ ಮಾಡೋದಕ್ಕೆ ಹೋದ ಹಾಗೇನೇ ಹೋಗಿದ್ರ ಅನ್ನುವಂಥ ಸಂಶಯಗಳು ಘಟನೆ ನಡೆದ ಮೇಲೆ ಬರ್ತಾ ಇರುವಂಥದ್ದು. ಒಳಗಡೆ ಇದ್ದಂಥ ಬಾಂಬೆ ಮುನ್ನಾ ಏಕಾಏಕಿ ಪೊಲೀಸರ ಮೇಲೆ ಮನಸ್ಸಿಗೆ ಬಂದಂತೆ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ದ. ಆತನ ಗುಂಡು ಮಲ್ಲಿಕಾರ್ಜುನ್ ಬಂಡೆ ಸಬ್ ಇನ್ಸ್ಪೆಕ್ಟರ್, ಮುರಳಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಉದ್ದಂಡಪ್ಪ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇವರಿಗೆ ತಗಲಿದೆ. 3 ಜನರ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರೋದು. ಮಲ್ಲಿಕಾರ್ಜುನ್ ಬಂಡೆ ಮತ್ತು ಮುರಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಬಸವೇಶ್ವರ ಆಸ್ಪತ್ರೆಯ ವೈದ್ಯರು ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಉದ್ದಂಡಪ್ಪ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇವರ ದೇಹ ಸ್ಥಿತಿ ಸ್ಥಿರವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ರವಾನಿಸಲಾಗಿದೆ. ಬೆಂಗಳೂರಿನಿಂದ ವೈದ್ಯರ ಒಂದು ತಂಡ ಗುಲ್ಬರ್ಗಾಕ್ಕೆ ರವಾನೆಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈ ಕ್ಷಣದಲ್ಲಿ ಬರ್ತಾ ಇರುವಂಥದ್ದು. ಮುನ್ನಾ ಶೂಟರ್ in a Muthoot Finance Corporation Dakati case. We came to know that he was hiding a house here in Gulbarga. ಅದಕ್ಕೋಸ್ಕರ ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೋಗಿ ಘೇರಾವ್ ಮಾಡ್ಕೊಂಡು ಅಟ್ಯಾಕ್ ಮಾಡಿದ್ರೆ ಹಿ ಹಾಸ್ ಆಲ್ಸೋ ಓಪನ್ ಫೈರ್ ಓಪನ್ ಮಾಡಿ ಇಂಜುರಿ ಆಗಿದೆ. ಒನ್ ಸಬ್ ಇನ್ಸ್ಪೆಕ್ಟರ್ ಇಸ್ ಸೀರಿಯಸ್ಲಿ ಇಂಜೂರ್ಡ್ ಆ್ಯಂಡ್ ದಿಸ್ ಫೆಲೋ ದ ಅಕ್ಯೂಸ್ ಇಸ್ ಆಲ್ಸೋ ಸೀರಿಯಸ್ಲಿ ಇಂಜೂರ್ಡ್. ಇನ್ನೂ ನನಗೆ ಮಾಹಿತಿ ಜಾಸ್ತಿ ಇಲ್ಲ, ಇಷ್ಟೇ ಹೇಳ್ಬೋದು ಈಗ ಸದ್ಯಕ್ಕೆ. ಎಸ್, ಮೂಲತಃ ಮುಂಬೈಯವನು ಈ ಬಾಂಬೆ ಮುನ್ನಾ ಅಲಿಯಾಸ್ ಮುನ್ನಾ ಶೂಟರ್. ಅಲ್ಲಿ ಲಕಡಿವಾಲಾ ಅನ್ನೋನ ಗ್ಯಾಂಗಿನ ಸದಸ್ಯನಾಗಿದ್ದ ಅನ್ನುವಂಥ ಮಾಹಿತಿಗಳಿದೆ. ಅಲ್ಲಿ ಪೊಲೀಸರಿಗೆ ವಿಪರೀತ ತಲೆ ಕೆಡಿಸಿದ ನಂತರ ಈತನನ್ನು ಬಾಂಬೆಯಿಂದ ಗಡೀಪಾರು ಮಾಡಲಾಗಿತ್ತು. 2002ನೇ ಇಸ್ವಿ ಸುಮಾರಿಗೆ
ನಂತರ ಗುಲ್ಬರ್ಗಕ್ಕೆ ಬಂದ ಸೆಟ್ಲ್ ಆಗಿದ್ದ ಈತ ಏನು ಸುಧಾರಿಸಿಕೊಳ್ಳಲಿಲ್ಲ. ಕರ್ನಾಟಕಕ್ಕೆ ಬಂದ ಮೇಲೆ ಒಟ್ಟು 11 ಕೊಲೆಗಳನ್ನು ಮಾಡಿದ್ದ ಅನ್ನುವಂಥ ಆರೋಪ ಈತನ ಮೇಲಿದ್ದದ್ದು. ಅದರಲ್ಲಿ ರಾಯಚೂರು ನಗರಸಭೆ ಸದಸ್ಯ ಮುರುಗಿ ಖಲೀಲ್ನನ್ನು ಶೂಟ್ ಮಾಡಿದ್ದಂಥದ್ದು ಒಂದು ಪ್ರಕರಣ, ಗುಲ್ಬರ್ಗ ಬಸ್ ನಿಲ್ದಾಣದ ಹೋಟೆಲ್ ಮಾಲೀಕನ ಕೊಲೆ ಮಾಡಿದ್ದಂಥದ್ದು, ದೇವದುರ್ಗದಲ್ಲಿ 2, ಶಹಾಪುರದಲ್ಲಿ 1 ಕೊಲೆ ಪ್ರಕರಣ ಈತನ ಮೇಲಿದ್ವು. ಕೊಲೆಗಳನ್ನು ಹೊರತುಪಡಿಸಿದರೆ ದರೋಡೆ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಕಳೆದ ವರ್ಷ ನವೆಂಬರ್ನಲ್ಲಿ ಮುತ್ತೂಟ್ ಫೈನಾನ್ಸ್ನಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸರು ಈತನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ದದ್ದು. ಅದನ್ನು ಹೊರತುಪಡಿಸಿದರೆ ಕರ್ನಾಟಕದ ಬೇರೆ ಬೇರೆ ರೌಡಿಗಳ ಗುಂಪಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಈತ ಪೂರೈಸ್ತಿದ್ದ ಅನ್ನುವಂಥ ಮಾಹಿತಿ ಇದೆ. ಇಂಥ ಒಬ್ಬ ರೌಡಿಯನ್ನು, ನೋನ್ ಕಿಲ್ಲರ್ನನ್ನು ಅರೆಸ್ಟ್ ಮಾಡೋದಕ್ಕೆ 3 ಜನ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯ ಜೊತೆಗೆ ಹೋಗಿದ್ರು. ಮಲ್ಲಿಕಾರ್ಜುನ್ ಬಂಡೆ, ಮುರಳಿ ಇಬ್ಬರು ಕೂಡ ಸಬ್ ಇನ್ಸ್ಪೆಕ್ಟರ್ಗಳು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಿಂದ. ಇನ್ನು ಉದ್ದಂಡಪ್ಪ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಿಂದ. ಈ 3 ಕೂಡ ಮುನ್ನಾ ಶೂಟರ್ನ ಗುಂಡು ತಿಂದು ಗಾಯಗೊಂಡಿದ್ದಾರೆ. 3ರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ನಮ್ಮ ಸ್ಕ್ರೀನ್ ಮೇಲೆ ಮಲ್ಲಿಕಾರ್ಜುನ್ ಬಂಡೆ ಅವರ ಫೋಟೋಗಳನ್ನು ನೀವು ನೋಡ್ತಾ ಇರುವಂಥದ್ದು. ಒಬ್ಬ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಇಲಾಖೆಗೆ ಸೇರಿದಂಥ ಮಲ್ಲಿಕಾರ್ಜುನ್ ಬಂಡೆ ನಂತರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳನ್ನು ಬರೆದು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಯಾವ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಇವರು ಸೇವೆ ಸಲ್ಲಿಸಿದ್ರು ಅದೇ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡು ತುಂಬ ಒಳ್ಳೆಯ ಹೆಸರನ್ನು ಪಡೆದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಮಲ್ಲಿಕಾರ್ಜುನ್ ಬಂಡೆ. ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವರ ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ನಮ್ಮ ವರದಿಗಾರರು ಕೊಡ್ತಾ ಇದ್ದಾರೆ. ಎಸ್, ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಅಮೃತ್ ಪಾಟೀಲ್ ಗುಲ್ಬರ್ಗಾದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮೃತ್ ಅವರೇ, ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಇತ್ತೀಚೆಗಷ್ಟೇ ಒಂದು ಪ್ರತಿಭಟನೆ ನಡೆದಿತ್ತು ಗುಲ್ಬರ್ಗಾದಲ್ಲಿ. ಈ ನಗರದಲ್ಲಿ ರೌಡಿಗಳ ಆಟಾಟೋಪ ಜಾಸ್ತಿ ಆಗಿದೆ, ಕೆಳಹಂತದ ಪೊಲೀಸರಿಗೆ ಸ್ವಾತಂತ್ರ್ಯ ಇಲ್ಲ ರೌಡಿಗಳನ್ನು ಬಂಧಿಸೋದಕ್ಕೆ ಅಂತ. ಆ ಒಂದು ಪ್ರತಿಭಟನೆ ನಡೆದ ಬೆನ್ನಲ್ಲೇ ಇಂಥದ್ದೊಂದು ಘಟನೆ ನಡೆದಿರೋದು. ಪ್ರತಿಭಟನೆಯ ಹಿನ್ನೆಲೆ ಏನು? ಸರ್, ಈಗ ನಾವು ಏನದ ಈಗ ನಮ್ಮ ಗುಲ್ಬರ್ಗ ನಗರದಲ್ಲಿ ದಿನಕ್ಕೆ ಏನದ ರೌಡಿಗಳು ಹೆಚ್ಚಾಗ್ತಾನೆ ಇದ್ದಾರೆ ಸರ್. ಓಕೆ, ಈ ರೀತಿ ರೌಡಿಗಳ ಅಟ್ಟಹಾಸ ಇವತ್ತು ನಡೀತಾನೆ ಇದೆ ಗುಲ್ಬರ್ಗದಲ್ಲಿ. ಇವತ್ತು ಜನಸಾಮಾನ್ಯರು ಏನದ ಇವತ್ತು ರಾತ್ರಿ ಹೊತ್ತಾಗ್ಲಿ ಇವತ್ತು ಹಗಲು ಹೊತ್ತು ತಿರುಗಾಡಬೇಕಾದ್ರೆ ಬಹಳಷ್ಟು ಏನದ ಒಂದು ಅಂಜಿಕೆಯಿಂದ ತಿರುಗಾಡತಂಥ ಪರಿಸ್ಥಿತಿ ಇದೆ. ಇವತ್ತು ಉಸ್ತುವಾರಿ ಸಚಿವರು ಏನು ಖಮರುಲ್ಲಿಸೋರು ಅಧಿಕಾರ ಸ್ವೀಕಾರ ಮಾಡ್ರೆ ಅದರಲ್ಲಂತೂ ಮತ್ತಷ್ಟು ಹೆಚ್ಚಿಗೆ ರೌಡಿ ಜನ ಏನದ ಹುಟ್ಕೊಂಡಂಥ ಪರಿಸ್ಥಿತಿ ಉಂಟಾಗಿ ಸರ್. ಇವತ್ತು ರೌಡಿ ನಿಗ್ರಹಗಳಂತೆ ನೇಮಕ ಮಾಡಿದ್ರು ಕೂಡ ಇವತ್ತು ರೌಡಿ ನಿಗ್ರಹದೊಳಗೆ ಯಾವುದೇ ರೀತಿ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿಂದ ಅವ್ರಿಗೆ ಸಂಪೂರ್ಣವಾದ ಅಧಿಕಾರ ನೀಡಿಲ್ಲ. ಜನಸಾಮಾನ್ಯರಿಗೆ ಕೈವಂತ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಇವತ್ತು ಈ ರೀತಿ ಒಂದು ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಇನ್ನು ಜನಸಾಮಾನ್ಯರ ಸ್ಥಿತಿ ಏನು ಸರ? ಇದಕ್ಕೇನದ ನಾವು ಇವತ್ತು ಎಲ್ಲ ಒಂದು ಸಂಘಟನೆದವ್ರು ಕೂಡಿ ಇವತ್ತು ಒಳ್ಳೆ ಒಂದು ಪೊಲೀಸ್ ಇಲಾಖೆಯಲ್ಲಿ ರೌಡಿ ದಳದಲ್ಲಿ ರೌಡಿಗಳು ಮಟ್ಟ ಹಾಕಲಿ ಸೇವೆ ಸಲ್ಲಿಸಿದಂಥ ಇವತ್ತು ಏನದ ಬಂಡೆ ಸಾಹೇಬರಿದ್ದಾರೆ. ಅವ್ರಿಗೆ ಇಂಥ ಸ್ಥಿತಿ ಇವತ್ತು ರೌಡಿಗಳು ಏನದ ಇವತ್ತು ಗುಂಡು ಹಾರಿಸಿ ಇವತ್ತು ಸಾವು ಬದುಕಿನ ನೋಡಿ ಏನದ ಅವತ್ತು ಆಸ್ಪತ್ರೆಯಲ್ಲಿ ಏನದ ಇದ್ದಾರೆ. ದೇವರವರಿಗೆ ಏನದ ನಾವು ಗುಣವಾಗಲಿ ಇನ್ನೂ ಅವರು ರೌಡಿ ದಳದಲ್ಲಿ ಸೇವೆ ಸಲ್ಲಿಸಿ ಒಳ್ಳೆ ರೌಡಿಗಳನ್ನು ಮಟ್ಟ ಹಾಕಲಿ ಯಶಸ್ಸಲ್ಲಿ ಅಂತ ನಾವು ಪ್ರಾರ್ಥಿಸ್ತಿದ್ದೀವಿ. ಮತ್ತು ಅದೇ ರೀತಿ ಏನದ ಇವತ್ತು ಬಸವೇಶ್ವರ ಆಸ್ಪತ್ರೆ ಎದುರು ಇವತ್ತು ಸುಮಾರು ಎಲ್ಲ ಸಂಘಟನೆಗಳು ಕೂಡ ಏನದ ರಸ್ತೆ ತಡೆ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಹಾಕುವಂಥ ಉದ್ದೇಶ ಏನಂದ್ರೆ ಇವತ್ತು ಉಸ್ತುವಾರಿ ಸಚಿವರು ಏನದಾರ ಯಾವುದೇ ರೀತಿ ಅಧಿಕಾರಿಗಳ ಮೇಲೆ ಏನದ ಇವತ್ತು ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಇವತ್ತು ಅಧಿಕಾರ ನಡೆಸ್ತಕ್ಕಂಥ ರಾಜಕೀಯನ ಮಾಡ್ತಕ್ಕಂಥ ಸಚಿವರಾಗಿದ್ದಾರೆ. ನೀವು ಮಾಡ್ತಾ ಇರುವಂತಹ ಆರೋಪ ಸರಿಯೇ ಆಗಿದ್ರೆ ಅಮೃತ್ ಅವರೇ, ಬಹುಶಃ ಪೊಲೀಸ್ ಅಧಿಕಾರಿಗಳು ಬಾಂಬೆ ಮುನ್ನಾನನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾನೆ ಇರಲಿಲ್ಲ. ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ರು ಅಂದ್ರೆ ಅದರ ಅರ್ಥ ಅವರ ಮೇಲೆ ಯಾವುದೇ ಒತ್ತಡ ಇರಲಿಲ್ಲ ಮತ್ತು ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ರು ಅಂತಾನೆ ಅಲ್ವಾ? ಸರ್, ಕರೆಕ್ಟ್ ಅದೇನಿಲ್ಲ, ಆದರೂ ಕೂಡ ಉಸ್ತುವಾರಿ ಸಚಿವರು ಬೇಕಲ್ಲ ಸರ್. ಅದಕ್ಕೆ ಈಗ ಏನದಂದ್ರೆ ಉಸ್ತುವಾರಿ ಸಚಿವರನ್ನು ಅಧಿಕಾರಿಗಳಿಗೆ ನಮಗೆ ಬಂದಂತಂದು ಇವತ್ತು ಕೆಲವೊಂದು ಪೊಲೀಸ್ ಮಾಹಿತಿಗಳಲ್ಲಿ ಜನಸಾಮಾನ್ಯರ ಮಾತುಗಳು ಸರ್. ಇವತ್ತು ಮುನ್ನವರು ಏನದ ಮುಂಬೈಲಿಂದ ಗಡಿಪಾರಾಗಿ ನಮಗೆ ಇವತ್ತು ಗುಲ್ಬರ್ಗ ನಗರದಲ್ಲಿ ವಾಸಿ ಹೋದ್ರು ಕೂಡ ಇವತ್ತು ಅವ್ರು ಸುಧಾರಿಸಬೇಕಾಗಿತ್ತು. ಆದರೂ ಕೂಡ ಅದೇ ರೀತಿ ಅವ್ರು ಚಾಳಿ ಮುಂದುವರಿಸಿದ್ರು. ಆದ್ರೆ ಇಂಥದಕ್ಕೆಲ್ಲ ಮಟ್ಟ ಹಾಕ್ಲಿಕ್ಕೆ ಅವ್ರ ಗಮನಕ್ಕೆ ಇರ್ತದೆ, ಆದರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಲ್ಲ. ಇವತ್ತು IG ಸಾಬ್ರು ಏನದ ಇವತ್ತು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಗೆ ಏನದ ಇವತ್ತು ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ನಾವು ಇವತ್ತು ಏನದ ಇವತ್ತು IG ಸಾಬ್ರು ಒಂದು ಜಾತಿಯ ಒಂದು ಅಧಿಕಾರ ರಾಜಕಾರಣಿ ಮಾಡ್ತಕ್ಕಂಥ ಒಂದು ಮನೋಭಾವನ ಹೊಂದಿದ್ದಾರೆ ಅಂತೇಳಿ ನಾವು ಇವತ್ತು ಅವರನ್ನ ಆಗ್ರಹಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಅವ್ರು ಇಲ್ಲಿ ವರ್ಗಾವಣೆ ಒಟ್ಟಾರೆಯಾಗಿ ಹೇಳುವಂಥದ್ದು 12 ವರ್ಷಗಳಿಂದ ಬಾಂಬೆ ಮುನ್ನ ಇಲ್ಲೇ ಇದ್ದ ಆತನನ್ನ ಮೊದಲೇ ಮಟ್ಟ ಹಾಕಿದ್ರೆ ಇಂಥದ್ದೊಂದು ಘಟನೆ ನಡೀತಿರ್ಲಿಲ್ಲ ಅಂತಿರ್ತಾವು.
ಆಗ್ತಿರಲಿ ಸರ್, ನಡೀತಿರಲಿ ಸರ್. ಹೌದು ಸರ್. ಎಸ್, ಧನ್ಯವಾದಗಳು ಅಮೃತ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಜನಸಾಮಾನ್ಯರಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ಈಗ ಗುಂಡು ತಿಂದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥ ಮಲ್ಲಿಕಾರ್ಜುನ್ ಬಂಡೆ ತುಂಬ ಒಳ್ಳೆಯ ಅಧಿಕಾರಿ ಅಂತ ಹೆಸರು ಪಡೆದಿದ್ದರು. ಅದೇ ರೀತಿ ಮುರಳಿ ಸಬ್ ಇನ್ಸ್ಪೆಕ್ಟರ್ ಕೂಡ ಜನಸಾಮಾನ್ಯರಲ್ಲಿ ಜನಪ್ರಿಯವಾಗಿದ್ದಂಥ ವ್ಯಕ್ತಿ. ಇನ್ನು ಉದ್ದಂಡಪ್ಪ ಕೂಡ ಹಲವು ಜನರ ಒಳ್ಳೆಯತನವನ್ನು ಗಳಿಸಿಕೊಂಡಿದ್ದಂಥ ವ್ಯಕ್ತಿ. ಇಂಥ ಅಧಿಕಾರಿಗಳು ಒಬ್ಬ ರೌಡಿಯಿಂದ, ಒಬ್ಬ ಕೊಲೆಗಡಕನಿಂದ ಗುಂಡು ತಿಂದಿರೋದ್ರಿಂದ ಜನಸಾಮಾನ್ಯರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿದೆ. ಈ ಮೂವರು ಅಧಿಕಾರಿಗಳು ಕೂಡ ಪ್ರಾಣಾಪಾಯದಿಂದ ಪಾರಾಗಲಿ ಅಂತ ನಾವು ಕೂಡ ಬಯಸ್ತಾ ಇದ್ದೀವಿ. ಇನ್ನು ಬಾಂಬೆ ಮುನ್ನಾನಂಥ ರೌಡಿಗಳು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಅಲ್ಲಲ್ಲಿ ಚದುರಿಕೊಂಡಿದ್ದಾರೆ. ಬಾಂಬೆಯಿಂದ ಗಡೀಪಾರಾಗಿ ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಿ ಇಲ್ಲಿ 11 ಕೊಲೆಗಳನ್ನು ಮಾಡುವಂಥದ್ದು ಅದು ಬಹುಶಃ ತುಂಬ ಹಿಂದೆಯೇ ಮಟ್ಟ ಹಾಕಬಹುದಾಗಿದ್ದಂಥ ವಿಷಯ ಆಗಿತ್ತು. ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಹಾಟ್ ನ್ಯೂಸ್ ಮುಂದುವರಿಯುತ್ತೆ.